ಈ ವರ್ಷ KCET ಬರೆದು ಅಂದರೆ 2025ನಲ್ಲಿ ರಿಸಲ್ಟ್ಗಾಗಿ ಕಾಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ. ನೋಡಿ, KCET ಮತ್ತು ನೀಟ್ ಕುರಿತಂತೆ ತುಂಬ ಉಪಯುಕ್ತವಾದ ವಿಡಿಯೋಗಳನ್ನು ನಾವು ಮಾಡ್ತಾ ಇದ್ದು, ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ. ಅಂದರೆ ನಾವು ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ನಿಮಗೆ ಈ ವಿಷಯಗಳನ್ನು ತಿಳಿದುಕೊಳ್ಳಲಿಕ್ಕೆ ತುಂಬ ಸುಲಭ ಆಗ್ತದೆ. ಇಲ್ಲಿ ನೋಡಿ, ನಾನು ನಿಮಗೆ ಒಂದು ವೆರಿಫಿಕೇಷನ್ ಸ್ಲಿಪ್, ಆನ್ಲೈನ್ ವೆರಿಫಿಕೇಷನ್ ಸ್ಲಿಪ್ 2024, ಇದು ರಿಯಲ್ ವೆರಿಫಿಕೇಷನ್ ಸ್ಲಿಪ್ ವಿದ್ಯಾರ್ಥಿಯದು. ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಏನೇನು ನೀವು ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, 2024-25ನೇ ಸಾಲಿನ ಮೊದಲನೇ ವರ್ಷದ ಇಂಜಿನಿಯರಿಂಗ್, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ, ಪಶುವೈದ್ಯಕೀಯ, B.Pharm, ಎರಡನೇ ವರ್ಷದ B.Pharm ಮತ್ತು ಫಾರ್ಮಾ ಡಿ, ಫಾರ್ಮ್ ಸೈನ್ಸ್ ಕೋರ್ಸ್ಗಳು, BSc ಆನರ್ಸ್ ಕೃಷಿ, BSc ಆನರ್ಸ್ ರೇಷ್ಮೆ ಕೃಷಿ ಇತ್ಯಾದಿ, BSc ನರ್ಸಿಂಗ್ ಕೋರ್ಸ್ಗಳು, ಆರ್ಕಿಟೆಕ್ಚರ್ ಕೋರ್ಸ್ಗಳ ಮೂಲ ದಾಖಲೆಗಳ ಪರಿಶೀಲನೆ ಸ್ವೀಕೃತಿ ಪ್ರತಿ. ಅಂದರೆ ಯಾವುದು ಈ CETಯಲ್ಲಿ ನಿಮಗೆ ಇದು ಅಪ್ಲೈ ಆಗ್ತದೆ ಅನ್ನೋದನ್ನು ಕೂಡ ನೀವು ತಿಳ್ಕೊಬೋದು. ಇಲ್ಲಿ ಈ ಎಲ್ಲ ಕೋರ್ಸ್ಗಳಿಗೆ ಇದು ಬರ್ತದೆ. ಇಲ್ಲಿ ನೋಡಿ, ಹೋದ ವರ್ಷ ವೆರಿಫಿಕೇಷನ್ ಸ್ಲಿಪ್ಪನ್ನು ರಿಸಲ್ಟ್ ಬಂದ ನಂತರ ನೀಡಿದರು. ಆದ ಕಾರಣ ಇಲ್ಲಿ ವಿದ್ಯಾರ್ಥಿಯ ಒಂದು ಏನು ರ್ಯಾಂಕಿಂಗ್ ಕೂಡ ನಿಮಗೆ ಇಲ್ಲಿ ಕಾಣಿಸಿಗ್ತದೆ. ನೋಡಿ, ಇಂಜಿನಿಯರಿಂಗ್ನಲ್ಲಿ 9129 9129 ರ್ಯಾಂಕನ್ನು ವಿದ್ಯಾರ್ಥಿ ತೆಗೆದುಕೊಂಡಿದ್ದಾರೆ. ಮತ್ತು ಅಗ್ರಿಕಲ್ಚರ್ ಅವರಿಗೆ ಇದಿಲ್ಲ, ಅದಕ್ಕೆ ಅವ್ರು ಇಷ್ಟ ಇಲ್ಲ, ಅದಕ್ಕೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕುಂತಿಲ್ಲ ಅವರು, ಅದಕ್ಕೆ ಇಲ್ಲಿ ಏನೂ ಬಂದಿಲ್ಲ. ನೀವು ನೋಡ್ಬೋದು, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ನಲ್ಲಿ ಏನೂ ಬಂದಿಲ್ಲ, ಖಾಲಿ ಇದೆ. ಇನ್ನು ಅವರು ಬಯಾಲಜಿ ತೆಗೆದುಕೊಂಡು ಬಯಾಲಜಿಯನ್ನು ಕೂಡ ಕುಂತಿದ್ದಾರೆ. PCMB 4 ವಿಷಯಗಳನ್ನು ಕುಂತಿದ್ದಾರೆ ಅವರು. ಇಲ್ಲಿ ನೀವು ನೋಡ್ಬೋದು, ವೆಟರ್ನರಿ ಸೈನ್ಸ್ನಲ್ಲಿ 23,716 ರ್ಯಾಂಕ್ ಬಂದಿದೆ ಅವ್ರದ್ದು. ಮತ್ತು B.Pharmದಲ್ಲಿ 28,715, ಫಾರ್ಮಾ ಡಿಯಲ್ಲೂ ಅದೇ ರ್ಯಾಂಕ್. BSc ನರ್ಸಿಂಗ್ನಲ್ಲಿ 23,784. ನೋಡಿ, ಇದಕ್ಕೆ ಯಾವ ರೀತಿ ರ್ಯಾಂಕ್ ಹಿಡಿತಾರೆ ಅನ್ನೋದನ್ನು ಕೂಡ ನಿಮಗೆ ಗೊತ್ತಿರಲಿಲ್ಲ ಅಂದರೆ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ನೋಡಿ, ಅಗ್ರಿಗೆ 7,818, ಹೀಗೆ ಈ ರ್ಯಾಂಕ್ಗಳನ್ನು ಅವರಿಗೆ ನೀಡಲಾಗಿದೆ. ನೋಡಿ, CET ನಂಬರ್ ಇದೆ, ಅಪ್ಲಿಕೇಶನ್ ನಂಬರ್ ಇದೆ, ನೇಮ್ ಇದೆ. ನೇಮ್ ನಾನು ಬೇಕಂತ ನಿಮ್ಗೆ ಇದನ್ನು ಮಾಡಿದ್ದೀನಿ, ಗೊತ್ತಾಗೋದು ಬೇಡ ಅಂತ. ನ್ಯಾಷನಾಲಿಟಿ ಇಂಡಿಯನ್, ಮದರ್ ಟಂಗ್ ಕನ್ನಡ, ಜೆಂಡರ್ ಫಿಮೇಲ್. ನೋಡಿ, ನೀವು ಮೇಲ್ ಇದ್ದರೆ ಮೇಲ್ ಅಂತ ಬರ್ತದೆ, ಫಿಮೇಲ್ ಅಂತಿದ್ದರೆ ಫಿಮೇಲ್ ಅಂತ ಬರ್ತದೆ. ಮತ್ತು ಮುಂದಿನ ವಿವರ ಏನೇನಿದೆ ಅಂತ ನೋಡೋಣ. ನೋಡಿ, ಇವರದು ಕ್ಯಾಟಗರಿ GM ಜನರಲ್ ಮೆರಿಟ್. ನಿಮ್ಮ ಕ್ಯಾಟಗರಿ ನೀವು ಏನು ಅಪ್ಲಿಕೇಶನ್ನಲ್ಲಿ ಇದನ್ನು ಮಾಡಿದರೆ ಅದೇ ಕ್ಯಾಟಗರಿ ಬಂದಿದೆ ಇಲ್ಲ ಅಂತ ನೋಡಿರಿ. ಇವರು RD ಸರ್ಟಿಫಿಕೇಟ್ ಏನು ಇದನ್ನು ಮಾಡಿಲ್ಲ, ಅದಕ್ಕೆ 0 ಅಂತ ಬಂದಿದೆ. ನೀವು RD ಸರ್ಟಿಫಿಕೇಟ್ ಹಾಕಿದರೆ ನಿಮ್ಮ RD ಸರ್ಟಿಫಿಕೇಟ್ ನಂಬರ್ ಇಲ್ಲಿ ಬರ್ತದೆ. ಸೂಪರ್ ನ್ಯೂಮರರಿ ಕೋಟಾ ನಾಟ್ ಎಲಿಜಿಬಲ್, ಯಾಕಂದರೆ RDನೇ ಹಾಕಿಲ್ಲ ಇವರು, ಜನರಲ್ ಮೆರಿಟ್ ಇದ್ದಾರೆ, ಆದ ಕಾರಣ ಸೂಪರ್ ನ್ಯೂಮರರಿ ಕೋಟಾ. ಇವರಿಗೆ SNQ ಕೋಟಾ ಏನು ನಾಟ್ ಎಲಿಜಿಬಲ್ ಅಂತ ಬಂದಿದೆ. ರೂರಲ್ ಕೋಟಾ ಏನಿಲ್ಲ, ಕನ್ನಡ ಮೀಡಿಯಮ್ ಅಲ್ಲ ಇವರು. ಹೈದರಾಬಾದ್ ಕರ್ನಾಟಕ ಕೂಡ ಏನಿಲ್ಲ. ನೋಡಿ, JK ಜಮ್ಮು ಕಾಶ್ಮೀರ್ ಮೈಗ್ರೆಂಟ್ನು ಕೂಡ ಅಲ್ಲ, ಅದಕ್ಕೆ ಎಲ್ಲ ನೋ ಅಂತ ಬಂದಿದೆ. ಅದನ್ನು ನೀವು ಕಾಸ್ಟ್ ನೇಮ್ ನೋಡಿ, ಜನರಲ್ ಮೆರಿಟ್ ಆದ ಕಾರಣ ಇವರು ಯಾವುದೇ RD ಸರ್ಟಿಫಿಕೇಟ್ ಹಚ್ಚಿಲ್ಲ ಅಂದ್ಕೊಳ್ಳೆ ಕಾಸ್ಟ್ ನೇಮ್ ಇಲ್ಲಿ ಮ್ಯಾಟ್ರ್ ಆಗೋದಿಲ್ಲ. ರಿಲಿಜನ್ ಏನು ಮ್ಯಾಟ್ರ್ ಆಗ್ತಾ ಇಲ್ಲ. ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೂಡ ಇಲ್ಲ, ಮತ್ತು ರಿಲಿಜಿಯಸ್ ಮೈನಾರಿಟಿ ಇಲ್ಲ, NRI ವಾರ್ಡ್ ಇಲ್ಲ, ಯಾವುದೂ ಅಪ್ಲಿಕೇಬಲ್ ಆಗೋದಿಲ್ಲ. ಇವ್ರದ್ದು ಯಾವುದು ಜನರಲ್ ಮೆರಿಟ್ ಆದ ಕಾರಣ ಇವರದ್ದು ಕ್ಲಾಸ್ ಎನಲ್ಲಿ ಬರ್ತದೆ, ಎಲಿಜಿಬಿಲಿಟಿ ಕ್ಲಾಸ್ ಎ. ನೀವು ಒಂದು CETದ ಬ್ರೋಚರ್ನಲ್ಲಿ ಕೂಡ ಯಾವ ಕ್ಲಾಸು ಎಲ್ಲೆಲ್ಲಿ ಬರ್ತವೆ ಅನ್ನೋದನ್ನು ನೋಡ್ಬೋದು. ಅದನ್ನು ಬೇಕಾದರೆ ನಿಮ್ಗೊಂದು ವಿಡಿಯೋದಲ್ಲಿ ಹೇಳ್ತೀನಿ. CET ಬ್ರೋಚರ್ನಲ್ಲಿ ಎಲ್ಲ ವಿವರಗಳಿವೆ, ಅವನ್ನು ನೀವು ನೋಡ್ಬೋದು. ಇನ್ನು ಸ್ಪೆಷಲ್ ಕ್ಯಾಟಗರಿ ಯಾವುದು ಮೆನ್ಷನ್ ಆಗಿಲ್ಲ ಇವ್ರಿಗೆ. ಇಲ್ಲಿ ನೋಡಿ, ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಒಂದು ನಂಬರ್ ಕೊಡ್ತಾರೆ. ಇವನ್ನೆಲ್ಲ ನೋಡಿ, ಪ್ಲೀಸ್ ಯೂಸ್ ದಿಸ್ ಆಪ್ಷನ್ ಫಾರ್ ಆಪ್ಷನ್ ಎಂಟ್ರಿ, ಕೀಪ್ ದಿಸ್ ಕಾನ್ಫಿಡೆನ್ಷಿಯಲ್. ನೋಡಿ, ಇದನ್ನು ನೀವು ಯಾರಿಗೂ ಹೇಳಬಾರ್ದು. ಆಪ್ಷನ್ ಎಂಟ್ರಿ CET ನಂಬರ್ ಏನಿದೆ ನಿಮ್ಮ, ಮತ್ತು ಒಂದು ಆಪ್ಷನ್ ಕೀಯನ್ನು ಕೊಡ್ತಾರೆ. ನೋಡಿ, ಇಲ್ಲಿ ಒಂದು ಆಪ್ಷನ್ ಎಂಟ್ರಿ CET ನಂಬರ್, ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್ ಏನು ಬರೀಬೇಕು, ಸೀಕ್ರೆಟ್ ಕೀಯನ್ನು ಕೊಡ್ತಾರೆ. ಇದನ್ನು ಯಾರಿಗೂ ನೀವು ಹೇಳಬಾರ್ದು. ಪ್ಲೀಸ್ ಯೂಸ್ ದಿಸ್ ಆಪ್ಷನ್ ಫಾರ್ ಆಪ್ಷನ್ ಎಂಟ್ರಿ, ಕೀಪ್ ದಿಸ್ ಕಾನ್ಫಿಡೆನ್ಷಿಯಲ್. ಇದನ್ನು ನೀವು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಬೇಕು. ಇಲ್ಲಿ ನೀವು ಸೆಕ್ಯೂರ್ಡ್ ಮಾರ್ಕ್ಸ್ ಇನ್ ಸೆಕೆಂಡ್ PUC 12th ಸ್ಟ್ಯಾಂಡರ್ಡ್ ಏನೇನು ಅಂತ ಬಂದಿರ್ತದೆ. ನೋಡಿ, ಈ ವಿದ್ಯಾರ್ಥಿ ತುಂಬ ಒಳ್ಳೆಯ ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ದಾರೆ. ಫಿಸಿಕ್ಸ್ 96, ಕೆಮಿಸ್ಟ್ರಿ 98, ಮ್ಯಾಥ್ಸ್ 99, ಬಯೋ 98,
ಇಂಗ್ಲೀಷು ಮತ್ತು ಇವೆಲ್ಲ ಬಂದಿದ್ದಾವೆ. ಇಲ್ಲಿ ನೀವು ತೆಗೆದುಕೊಂಡ ಮಾರ್ಕ್ಸ್ಗಳೇ ಬಂದಿವೆ ಅಥವಾ ಏನಾದರೂ ಹೆಚ್ಚು ಕಡಿಮೆ ಅನ್ನೋದನ್ನು ಇಲ್ಲಿ ನೀವು ತುಂಬ ಸರಿಯಾಗಿ ಚೆಕ್ ಮಾಡಬೇಕು. ಇದರಲ್ಲಿ ಏನಾದರೂ ನೋಡಿ, ಡಿಸ್ಕ್ರೆಪನ್ಸಿ, ಶಾರ್ಟ್ ಫಾಲ್ ಇನ್ ದ ಡಾಕ್ಯುಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಫೈನಲ್ ವೆರಿಫಿಕೇಷನ್, ಇದನ್ನು ನೀವು KEA ಗಮನಕ್ಕೆ ತರಬೇಕಾಗ್ತದೆ. ಕಂಪ್ಯೂಟರ್ ಜನರೇಟೆಡ್ ಡಸ್ ನಾಟ್ ರಿಕ್ವೈರ್ ಸಿಗ್ನೇಚರ್ ಅಂತಿದೆ. ಅಲಾಟ್ಮೆಂಟ್ ಸಬ್ಜೆಕ್ಟ್ ಟು ಫುಲ್ಫಿಲ್ಮೆಂಟ್ ಆಫ್ ರಿಸರ್ವೇಷನ್ ಕ್ಲೇಮ್ಡ್ ಅಂತ ಇದೆ. ಈಗ ನೋಡಿ, ನೀವು ಯಾವ ರಿಸರ್ವೇಷನ್ ಕ್ಲೇಮ್ ಮಾಡಿದ್ದೀರಾ, ನಿಮ್ಮ ಇಲ್ಲಿ ಸಬ್ಜೆಕ್ಟ್ನಲ್ಲಿ ಮಾರ್ಕ್ಸ್ನಲ್ಲಿ ಏನಾದರೂ ತಪ್ಪುಗಳು ಬಂದಿದೆಯಾ ಅಥವಾ ಯಾವುದೇ ಈ ಒಂದು ಇದರಲ್ಲಿ ತಪ್ಪು ಬಂದಿದ್ದರೆ ನೀವು KEA ಗಮನಕ್ಕೆ ತರಬೇಕು. ಅದಕ್ಕೂ ಕೂಡ ಅವರು ಒಂದು ಲಿಂಕನ್ನು ಬಿಡ್ತಾರೆ, ಅದನ್ನು ನೀವು ಉಪಯೋಗ ಮಾಡ್ಕೋಬೇಕು. ಮತ್ತು KEAಯಿಂದ ಬರುವಂಥ ಎಲ್ಲ ಒಂದು ಅಪ್ಡೇಟ್ಗಳನ್ನು ನಾನು ಕೊಡ್ತಾ ಇರ್ತೀನಿ. ಆದ ಕಾರಣ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ. ಯಾವುದಾದ್ರೂ ವಿಷಯದ ಬಗ್ಗೆ ನಿಮಗೆ ತಿಳಿದುಕೊಳ್ಳೋದಿದ್ದರೆ ಸರಿಯಾಗಿ ನಿಮಗೆ ಯಾವ ವಿಷಯ ತಿಳಿದುಕೊಳ್ಳಿದೆ ಅನ್ನೋದನ್ನು ಕಾಮೆಂಟ್ನಲ್ಲಿ ಸರಿಯಾಗಿ ನಮಗೆ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರವನ್ನು ನಮ್ಮ ಟೀಮ್ ನೀಡ್ತದೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.